ಇವತ್ತು ನಾವು ಮೊಟ್ಟ ಮೊದಲಿಗೆ ಸಿಂಹಾವಲೋಕವನ್ನ ನೋಡಿ ಏನಾಯಿತು ಭಗವದ್ಗೀತೆಯಲ್ಲಿ ಇಲ್ಲಿವರೆಗೆ, ನಂತರ ಮುಖ್ಯವಾಗಿ ಜ್ಞಾನದ ಮಹಿಮೆಯನ್ನು ನೋಡಿ, ಲೌಕಿಕ ಜ್ಞಾನದ ಪರಿಮಿತಿಯನ್ನು ತಿಳಿದು, ಆಮೇಲೆ ಆತ್ಮವಿದ್ಯೆಯ ಒಂದು ಹಿರಿಮೆಯನ್ನು ತಿಳಿದು, ಕೃಷ್ಣ ಗೀತೆಯಲ್ಲಿ ಈಗ ಹೇಳಕ್ ಹೊರಟಿರೋದು ಆತ್ಮವಿದ್ಯೆ 3 ದೃಷ್ಟಿ, ತತ್ವದೃಷ್ಟಿ, ಧರ್ಮದೃಷ್ಟಿ ಮತ್ತು ಲೋಕದೃಷ್ಟಿ, ಅದನ್ನ ತಿಳ್ಕೊಂಡು ಈಗ ಮೊದಲನೇ ಪ್ರವೇಶ ಮಾಡಿ ಗೀತಾಸಾರವನ್ನ ಒಂದು ಸಂಕ್ಷೇಪವಾಗಿ ಹೇಗೆ ಅಶೋಚಾನನ್ವ ಶೋಚಹದಿಂದ ಮಾ ಶುಚಹವರೆಗೆ ಇರುವಂತಹದನ್ನ ಹೊಂದಿಸ್ಕೊಳ್ಳೋದಕ್ಕೆ ಹೇಳಿರುವಂತಹ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನಥಿಂಗ್ ಡಿಸರ್ವ್ಸ್ ಗ್ರೀಫ್. ಈಚ್ ಆಫ್ ಅಸ್ ನಾವು ದುಃಖದಿಂದ ನಿವೃತ್ತಿ ಆಗಬೇಕು ಅಂದ್ರೆ, ಮೋಕ್ಷ ಸಾಧನೆ ಆಗಬೇಕು ಅಂತ ಅಂದ್ರೆ ಏನು ಬೇಕು? ಈ ಆತ್ಮವಿದ್ಯೆ. ಪ್ರತಿಯೊಬ್ಬರು ಕೂಡ ಪಂಡಿತ ಇನ್ ದ ಟ್ರೂವೆಸ್ಟ್ ಸೆನ್ಸ್, ವೇದಾಂತಿಕ್ ಸೆನ್ಸ್ ಅಲ್ಲಿ ಆಗಬೇಕು ಅನ್ನೋದ್ರಲ್ಲಿ ಇವತ್ತಿನ ಒಂದು ಉಪನ್ಯಾಸ ಮುಗಿದಿದೆ. ಪ್ರಶ್ನೆಗಳು ಕೇಳೋರು ಕೇಳಬಹುದು, ಹ್ಯಾಂಡ್ಸ್ ರೇಸ್ ಮಾಡೋರು ಹ್ಯಾಂಡ್ಸ್ ರೇಸ್ ಮಾಡಬಹುದು, ಯೂಟ್ಯೂಬ್ ನಲ್ಲಿ ಕೇಳೋರು ಕೇಳಬಹುದು. ಹ್ಯಾಂಡ್ಸ್ ರೇಸ್ ಮಾಡೋಕ್ಕೆ ಅವಕಾಶ ಇದೆ ಇಲ್ಲ ಪ್ರದೀಪ್ಜಿ? ಓಕೆ, ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳ್ತಾರೆ. ನಿಮ್ಮ ಪರಿಚಯವನ್ನ ಮಾಡಿಕೊಂಡು ಬ್ರೀಫ್ ಆಗಿ ಪ್ರಶ್ನೆ ಅದಕ್ಕೆ. ನಮಸ್ಕಾರ ಪ್ರಮೋದ್ ಜಿ. ನಮಸ್ಕಾರ. ಅಚ್ಯುತ್ ಮೂರ್ತಿ, ದಾವಣಗೆರೆಯಿಂದ. ನಮಸ್ಕಾರ ಸರ್, ಹೇಳಿ. ಈಗ ಆತ್ಮಜ್ಞಾನದ ಬಗ್ಗೆ ತಿಳ್ಕೊಂಡ ಮೇಲೆ ಯಾವುದೇ ಶೋಕ ಏನೂ ಇರೋದಿಲ್ಲ. ಸ್ವಲ್ಪ ಜೋರ ಹೇಳ್ತೀರಾ? ಆತ್ಮಜ್ಞಾನದ ಬಗ್ಗೆ ತಿಳ್ಕೊಂಡ ಮೇಲೆ ಬೇರೆ ಏನು ತಿಳ್ಕೋ ಇಲ್ಲ, ಯಾವುದೇ ಶೋಕ ಏನೂ ಇರೋದಿಲ್ಲ. ಹೌದು. ಅಷ್ಟೆಲ್ಲ ಗೊತ್ತಿದ್ರು ಕೂಡ ಆತ್ಮಜ್ಞಾನದ ಬಗ್ಗೆ ಎಲ್ಲರಿಗೂ ಯಾಕೆ ಒಂದು ಅಭಿರುಚಿ ಇರೋದಿಲ್ಲ? ಓಕೆ, ಮೊಟ್ಟ ಮೊದಲಿಗೆ ಅವ್ರು ಕೇಳಿದ ಹಾಗೆ ಆತ್ಮಜ್ಞಾನವನ್ನ ಪಡೆದ್ರೆ ಶೋಕವಿಲ್ಲ, ಡೆಫಿನೆಟ್ಲಿ ಇಲ್ಲ. ಇಷ್ಟು ಗೊತ್ತಿದ್ರು ಕೂಡ ಯಾಕೆ ಎಲ್ಲರೂ ಬರ್ತಾ ಇಲ್ಲ? ಇಷ್ಟು ಗೊತ್ತಿಲ್ಲ ಎಲ್ಲರಿಗೂ ಕೂಡ. ಇಷ್ಟು ಗೊತ್ತಿದ್ರೆ ಆತ್ಮವಿದ್ಯೆಯನ್ನು ಕಲೀಲಿಕ್ಕಾರು. ಈಗ ಉದಾಹರಣೆಗೆ ನೀವೇ ಯೋಚನೆ ಮಾಡಿ, ರಾಮಕೃಷ್ಣ ಪರಮಹಂಸರು ಹೇಳುವಂತಹ ಒಂದು ಕಥೆಯ ರೀತಿಯಲ್ಲಿ, ನೀವು ಮಲಗಿದ್ದೀರಿ, ನೀವು ಬೇಡ, ನಿಮ್ದು ಬೇಡ, ಕಥೆಯ ರೀತಿಯಲ್ಲಿ ಹೇಳೋಣ. ಒಬ್ಬ ಕಳ್ಳ ಇದ್ದಾನೆ, ಕಳ್ಳ ಮಲಗಿದ್ದಾನೆ. ಪಕ್ಕದ ಮನೆಯಲ್ಲೇ ಒಂದು ದೊಡ್ಡ ನಿಧಿ, ಚಿನ್ನದ ನಿಧಿ ಇದೆ ಅಂತ ಗೊತ್ತಿದೆ. ಆ ಮನೆಯಲ್ಲಿ ಆ ಜನರು ಕೂಡ ಹೋಗ್ತಾ ಇದಾರೆ ಬರ್ತಾ ಇದಾರೆ ಅಂತ ಗೊತ್ತಿದ್ದಾಗ ಈ ವ್ಯಕ್ತಿ ಏನ್ ಮಾಡ್ತಾನೆ, ಆ ನಿಧಿ ಗೊತ್ತಿರೋ ವಿಷಯಕ್ಕೆ ಅದನ್ನೇ ಗಮನಿಸ್ತಾ ಯಾವ ಟೈಮ್ ಸಿಗತ್ತೆ ನೋಡು ಹೋಗ್ತಾನೆ, ತಗೊಳ್ತಾನೆ, ಬರ್ತಾನೆ. ಯಾಕೆ? ಅವನಿಗೆ ಗೊತ್ತು ಅಲ್ಲಿ ನಿಧಿ ಇದೆ ಅಂತ. ಆ ನಿಧಿಯ ಮೌಲ್ಯ ಗೊತ್ತು. ಆ ನಿಧಿಯ ಮೌಲ್ಯ ಗೊತ್ತಿರೋದ್ರಿಂದ ಅದು ತನಗೆ ಸಿಕ್ಕರೆ ಯಾವ ರೀತಿ ಸುಖ ಆಗತ್ತೆ ಗೊತ್ತು. ಆ ಒಂದು ನಿಖರತೆ, ನಿಶ್ಚಿತತೆ ಇದ್ದಿದ್ರಿಂದ ಅವನು ರಾತ್ರಿ ಎಲ್ಲ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ಕೊಂಡು ಅದನ್ನ ಪಡೆಯೋ ಪ್ರಯತ್ನ ಮಾಡ್ತಾನೆ. ಒಬ್ಬ ಕಳ್ಳನಿಗೆ ಈ ನಿಷ್ಠೆ ಇರುತ್ತೆ, ನಮಗಿದೆಯಾ? ಈಗ ಚಿತ್ಮೂರ್ತಿಯವರು ಪ್ರತಿ ಸರಿನೂ ಅದ್ಭುತವಾದಂತಹ ಪ್ರಶ್ನೆಯನ್ನು ಕೇಳ್ತಾರೆ, ಎಲ್ಲ ಕೋರ್ಸ್ಗಳು ಇರ್ತಾರೆ. ಇವಾಗ ಪ್ರತಿ ಸರಿನೂ ಗೊತ್ತು, ಆತ್ಮವಿದ್ಯೆಯಿಂದ ನಮಗೆ ಶೋಕ ನಿವೃತ್ತಿ ಆಗತ್ತೆ, ಆನಂದ ಪ್ರಾಪ್ತಿ ಆಗತ್ತೆ, ಗೊತ್ತು. ಆದ್ರೆ ನಿಶ್ಚಿತತೆ ಆಗಿದೆಯಾ? ನಿಶ್ಚಿತತೆ ಇದ್ರೆ ಬೇರೆದನ್ನ ನಾವು ಹೆಚ್ಚು ಮಾಡೋದಕ್ಕೆ ಹೋಗೋದಿಲ್ಲ. ಆತ್ಮವಿದ್ಯೆಯ ಕಡೆ ನಮ್ಮ ಜೀವನ ನಡೆಯುತ್ತೆ. ಬೇರೆದೇನೇನೋ ಇದ್ರು ಕೂಡ ಅದಕ್ಕೆ ಸಪೋರ್ಟಿವ್, ಅದನ್ನ ಬಿಟ್ಟು ಬೇರೆದೇನೂ ನಡೆಯೋದಿಲ್ಲ. ಆದ್ರೆ ಏನು ಇದೇ ಹೇಗಾಗ್ತಿದೆ ಅಂದಾಗ ಗೊತ್ತು ಅದು ಇದೆಯಂತೆ, ಶಾಸ್ತ್ರ ಹೇಳತ್ತಂತೆ, ನಮ್ಗೆ ಅದ್ರ ಬಗ್ಗೆ ನಿಶ್ಚಿತತೆ ಇಲ್ಲ. ಕೃಷ್ಣ ಹೇಳ್ದಂತ ನಂಬಿಕೆ 100ಕ್ಕೆ 100 ಇದೆಯಾ ಅಂದ್ರೆ ಅದೂ ಇರಲ್ಲ. ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕೃಷ್ಣನ ಹೇಳ್ತಾರೆ ನನ್ನ ಮಾತನ್ನ ನಂಬಬೇಡಿ, ನೀವೇ ಯೋಚನೆ ಮಾಡಿ ಅಂತ. ಯೋಚನೆ ಮಾಡಲ್ಲ, ಆದ್ರೆ ಏನು ಕೇಳಿಸ್ಕೋತೀವಿ, ಇರಬಹುದು, ಸಿಗೋಣ ಅಂತ. ಹಾಗಂತ ಇಲ್ವೇ ಇಲ್ವಾ? ಇಲ್ಲಿ ಬಂದಿರೋದ್ರಿಗೆ ಎಲ್ಲರಿಗೂ ಇದೆ. ಏನಾಗಾದ್ರೆ ಮಂದ, ಮಧ್ಯಮ, ತೀವ್ರ ಅಂತ ಈ ಮುಮುಕ್ಷತೆ ಅಂದ್ರೆ ಬೇಕೇ ಬೇಕು ಅಂತ ಅನ್ಸೋದು. ಒಂದಷ್ಟು ಜನಕ್ಕೆ ಅನ್ಸುತ್ತೆ ಮೋಕ್ಷ ಅಥವಾ ಆತ್ಮವಿದ್ಯೆ ಇದ್ರೆ ಒಳ್ಳೆ, ಇವಾಗೆಲ್ಲ ಮನೆದೆಲ್ಲ ಆಗ್ಲಿ, ಮಕ್ಕಳದೆಲ್ಲ ಸೆಟ್ಲ್ ಆಗ್ಲಿ, ಅದು ಬರ್ಲಿ ಅಂತ, ಅದು ಮಂದ. ಇನ್ನೊಂದಷ್ಟು ಜನ ಸಾಧಕರಿಗೆ ಅನ್ಸುತ್ತೆ ಇಲ್ಲ ಇದೂ ಬೇಕು, ಇದು ಅದು ಎರಡೂ ಈಕ್ವಲ್. ತೀವ್ರತೆ ಅವ್ರಿಗೆ ಅನ್ಸುತ್ತೆ ಇದೇ ಬೇಕು, ಬೇರೆದೆಲ್ಲ ಇಲ್ದಿದ್ರು ಪರವಾಗಿಲ್ಲ. ಸೊ ಆ ತೀವ್ರತೆಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡ್ರೆ ಸಿಗತ್ತೆ. ಈಗ IAS ಆದ್ರೆ ಅಥವಾ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಸಂಬಳ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು, ಎಲ್ಲರೂ ಎಫರ್ಟ್ಸ್ ಹಾಕ್ತಾ ಇದಾರೆ? ಹಾಕಲ್ಲ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎರಡನೇದು ಅದಕ್ಕೆ ಬೇಕಾಗಿರೋ ಎಫರ್ಟ್ಸ್ ಹಾಕುವಷ್ಟು ಸಿದ್ಧತೆ ಇಲ್ಲ, ಹಾಗಾಗಿ ತೊಂದರೆ ಆಗತ್ತೆ. ಅದನ್ನ ಬಿಟ್ರೆ ಆತ್ಮವಿದ್ಯೆ ಅನ್ನೋದು ಎಲ್ಲರಿಗೂ ಅವೇರ್ನೆಸ್ ಇನ್ನೂ ಇಲ್ಲ. ಅವೇರ್ನೆಸ್ ಮುಖ್ಯ. ಅವೇರ್ನೆಸ್ ಆದ ಮೇಲೆ ಅದನ್ನ ಪಡೆಯುವಂತಹ ನಿಷ್ಠೆ, ಸ್ಥಿರತೆ, ದಕ್ಷತೆ ಅದು ಮುಖ್ಯ. ನಮಸ್ಕಾರ ಗುರುಗಳಿಗೆ. ನಾನು ರಾಮಕೃಷ್ಣ ಮೂರ್ತಿ ಅಂತ ಹೈದರಾಬಾದ್ ಇಂದ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಜೋರ ಈಗ ಕೇಳಿಸ್ತಿದ್ಯಾ ಗುರುಗಳೇ? ಆತ್ಮವಿದ್ಯೆ ಆ ಒಂದು ಇದರಲ್ಲೇ ಆ ದಾರಿನಲ್ಲೇ ಅದನ್ನೇ ನಾವು ಮನದಟ್ಟು ಮಾಡ್ಕೊಂಡು ಹಾಗೆ ಮುಂದುವರಿದಾಗ ಈ ಲೌಕಿಕ ಇದರಲ್ಲಿ ಇದನ್ನ ನಾವು ಒಂದು ಉತ್ಸಾಹನ ಕಳ್ಕೊಳ್ತಾ ಹೋಗ್ತಾ ಇರ್ತೀವಿ. ಉತ್ಸಾಹ ಕಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಿಜವಾದ ಜ್ಞಾನನೇ ನನಗ್ ಬೇಕು ಅಂತಂದಾಗ ಇದು ನಿಜವಾದ ಜ್ಞಾನ ಆಗಿರೋದಿಲ್ಲ ಲೌಕಿಕದ್ದು. ಹೌದು ಅಂತಂದು ಆತ್ಮಜ್ಞಾನದ ಕಡೆ ಹೋಗಿ ಅದನ್ನೇ ಆನಂದಿಸ್ತಾ ಇರ್ತೀವಿ.
ಎಸ್ ಈ ಒಂದು ಆನಂದದಲ್ಲಿದ್ದಾಗ ಎಲ್ಲರಲ್ಲೂ ಆ ಒಂದು ಬ್ರಹ್ಮನ ನಾವು ನೋಡ್ತಾ ಹೋದಾಗ ಸಕಲ ಪ್ರಾಣಿಗಳಲ್ಲೂ ಜಡ ವಸ್ತುಗಳು ಅಲ್ದಿರ ಇರೋದ್ರಲ್ಲೂ ಕೂಡ ನಾವು ಅದನ್ನ ನೋಡ್ತಿದ್ದೀವಿ ಆ ಬ್ರಹ್ಮನ್ನ. ಹಾಗಿರ್ಬೇಕಾದ್ರೆ ಈ ನಾವು ಸುತ್ತಮುತ್ತಲಿರೋ ಈ ಸೊಳ್ಳೆಗಳು, ಇನ್ನೊಂದು ಇರುವೆಗಳೇನು ಮಾಡೋದು, ಸೊಳ್ಳೆ ಬಂದು ಕಡಿತಿದ್ದಂಗೆ ಅದು ಪಟ್ಟಂತ ಹೊಡೆದು ಬಿಟ್ಟು, ಅಯ್ಯೋ ಈಗ ಒಂದು ಕ್ಷಣ ಮುಂಚೆ ಅದು ನಮ್ಮ ಮುಂದೆ ಓಡಾಡ್ಕೊಂಡಿದ್ದು ಸಾಯಿಸಿದ್ನೆ ಅನ್ನೋ ಒಂದು ನೋವು ಬರುತ್ತೆ. ಬಹುಶಃ ಇದು ಅರ್ಜುನನಿಗೂ ಅದೇ ನೋವು ಬಂದೆ ಅದನ್ನ ಈ ಪ್ರಶ್ನೆ ಕೇಳಿರಬಹುದು ಕೃಷ್ಣ ಪರಮಾತ್ಮನನ್ನ. ಆದ್ರೂ ನಮ್ಗೆ ಗೊತ್ತಾಯ್ತು. ಅದ್ಭುತವಾದಂತ ಪ್ರಶ್ನೆ. 2 ಪ್ರಶ್ನೆಗಳಲ್ಲಿತ್ತು ಮುಖ್ಯವಾಗಿ. ಏನು ಮೊದಲನೇದು, ಈ ಅಧ್ಯಾತ್ಮದ ಅಥವಾ ಆತ್ಮವಿದ್ಯೆಯಲ್ಲಿ ಬ್ರಹ್ಮವಿದ್ಯೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡವರು ಲೌಕಿಕವಾದಂತಹ ವಿಷಯಗಳಿಂದ ಉತ್ಸಾಹ ಕಳ್ಕೊಳ್ಳೋದು, ಇದು ಒಂದನೇದು. ಎರಡನೇದು, ಎಲ್ಲದರಲ್ಲೂ ಕೂಡ ಆತ್ಮವನ್ನೇ ನೋಡ್ತಾ ಅಥವಾ ಬ್ರಹ್ಮವನ್ನೇ ನೋಡ್ತಾ ಅಥವಾ ಭಗವಂತನನ್ನೇ ನೋಡ್ತಾ ಇದ್ದಾಗ ಈ ಸೊಳ್ಳೆ, ತಿಗಣೆ, ಜಿರಳೆ ಇಂಥವೆಲ್ಲ ಬರುತ್ತಲ್ಲ, ಇದ್ರ ಜೊತೆ ನಾವು ಯಾವ ರೀತಿ ಮಾಡುವಾಗ, ವ್ಯವಹರಿಸುವಾಗ ಯಾವ ರೀತಿ ಅಂತ. ಇಲ್ಲಿ 2 ಪ್ರಶ್ನೆಗಳಿತ್ತು. ಮೊದಲನೇದು, ಉತ್ಸಾಹ ಕಳೆಯುವಂಥದ್ದು ಖಂಡಿತ ಇಲ್ಲ. ಅಧ್ಯಾತ್ಮ ಸಾಧಕರು ಜೀವನದಲ್ಲಿ ಉತ್ಸಾಹ ಕಳ್ಕೊಂಡ್ರೆ ಅದು ನಿರಾಶಾದಾಯಕ ಅಧ್ಯಾತ್ಮ, ಫೇಕ್ ಸ್ಯೂಡೋ ಅಧ್ಯಾತ್ಮವಾಗತ್ತೆ ಹೊತ್ತು ನಿಜವಾದ ಅಧ್ಯಾತ್ಮ ಅಲ್ಲ. ಇಡೀ ಗೀತೆಯಲ್ಲಿ ಮುಂದೆ ಬರುವಂಥದ್ದೇನು, ಯುದ್ಧಸ್ವ ಭಾರತ, ಯುದ್ಧ ಮಾಡು, ಕರ್ಮವನ್ನ ಮಾಡು, ಉಪಾಸನೆಯನ್ನು ಮಾಡು, ಭಕ್ತಿಯನ್ನ ಮಾಡು, ಎಲ್ಲವನ್ನ ಜೀವನೋತ್ಸಾಹ ಕಳ್ಕೊಂಡ್ರೆ ಅದು ಯಾವ ಕಾರಣಕ್ಕೂ ಅಧ್ಯಾತ್ಮ ಅಲ್ಲ. ಆದ್ರೆ ಜೀವನದಲ್ಲಿ ಮಾಡುವಾಗ ಮಾಡ್ತಾ ಇರುವಂತಹ ಉದ್ದೇಶ ಕ್ಲಿಯರ್ ಇರ್ಬೇಕು. ಒಬ್ಬ ವ್ಯಕ್ತಿ ಕಲ್ ಕುಟ್ತಾ ಇರ್ತಾನೆ, ಕೇಳ್ತಾನೆ ಏನ್ ಮಾಡ್ತೀಯ, ಏನೋ ಕಲ್ ಕುಟ್ಟಕ್ಕೆ ಹೇಳಿದ್ರೆ ಕೆಲಸ ಮಾಡ್ತಾನೆ, ಕಲ್ ಕುಟ್ತಾ ಇದೀನಿ ಅಂತ. ಇನ್ನೊಬ್ಬ ಹೋಗ್ತಾನೆ ಮುಂದೆ, ಅವನು ಕಲ್ ಕುಟ್ತಾ ಇರ್ತಾನೆ, ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಏನೋ ಪಿಲ್ಲರ್ ಮಾಡ್ಬೇಕಂತೆ, ಪಿಲ್ಲರ್ ಮಾಡ್ತೀನಿ ಅಂತ. ಇನ್ನೊಬ್ಬ ಮುಂದೆ ಹೋದಾಗ ಆ ವ್ಯಕ್ತಿ ಕಲ್ ಕುಟ್ತಾ ಇರ್ತಾನೆ, ಏನ್ ಮಾಡ್ತೀನಿ ಅಂದ್ರೆ ರಾಮದೇವರ ದೇವಸ್ಥಾನವನ್ನು ಕಟ್ತಾ ಇದೀನಿ ಅಂತ. 3 ಜನ ಮಾಡ್ತಾ ಇದ್ದಿದ್ದು ಕೆಲಸ ಒಂದೇ, ಕಲ್ ಕುಟ್ಟುವಂಥದ್ದು. ಆದ್ರೆ ಮಾಡ್ತಾ ಇದ್ದಂತಹ ಭಾವ ಏನು, ಏನಕ್ಕೆ ಮಾಡ್ತಾ ಇದ್ದೀನಿ, ಕಾಟಾಚಾರಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಏನೋ ಒಂದು ಉದ್ದೇಶ ನಿಲ್ಬೇಕು ಅನ್ನೋದು ಮಾಡ್ತೀನಿ, ಶ್ರೀರಾಮ ದೇವರ ದೇವಸ್ಥಾನವನ್ನ ಕಟ್ಟೋದಕ್ಕೋಸ್ಕರ ಮಾಡ್ತಾ ಇದೀನಿ ಒಂದು ಶ್ರದ್ಧೆ. ಸೊ ಮಾಡುವಂತಹ ಕೆಲಸದಲ್ಲಿ ಭಾವನೆಯನ್ನ ತುಂಬಿ ಈ ಕರ್ಮವನ್ನ ಯೋಗವನ್ನಾಗಿ ಮಾಡುವಂಥದ್ದು ಜೀವನೋತ್ಸಾಹ ಬಳಸುವಂಥದ್ದು. ಅದನ್ನೇ ಕೃಷ್ಣ ಗೀತೆ ಹೇಳ್ತಾನೆ. ಹಾಗಾಗಿ ಸ್ಪಿರಿಚುಯಾಲಿಟಿ ಅಂದ್ರೆ ಇಟ್ ಇಸ್ ನಾಟ್ ಲೂಸಿಂಗ್ ಎಂಥೂಸಿಯಾಸಮ್ ಇನ್ ಲೈಫ್. ಫಸ್ಟ್ ಕ್ಲಾರಿಟಿ. ಹಾಗಂತ ಮುಂಚೆ ಅಷ್ಟೇ ಔಟ್ ಗೋಯಿಂಗ್ ಇರ್ಬೇಕಾ? ಇಲ್ಲ, ಸ್ವಲ್ಪ ಹಿಂದೆ ಬರಬೇಕಾಗ್ಬೋದು. ಪ್ರತಿಯೊಂದು ಫಂಕ್ಷನ್ಗಳಿಗೂ ಹೋಗಿ ಪ್ರತಿಯೊಂದರಲ್ಲೂ ಮೂಗು ತೋರಿಸ್ಕೊಂಡು ಇಲ್ಲದಿರ್ಬೋದು. ಸ್ವಲ್ಪ ನಮ್ಮನ್ನು ನಾವು ಯಾವುದರಲ್ಲಿ ಜವಾಬ್ದಾರಿ ಇದೆಯೋ, ಯಾವುದರಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆಯೋ, ಯಾವುದರಲ್ಲಿ ನಾನು ತೊಡಗಬೇಕೋ ಅದ್ರಲ್ಲಿ ತೊಡಗುವಂಥದ್ದು. ಹೆಚ್ಚು ನಾನು ಅದರಲ್ಲಿ ಅಂಟಿಕೊಳ್ಳದೆ ಇರುವಂಥದ್ದು. ಅಂದ್ರೆ ನನ್ನ ಕರ್ಮವನ್ನ ಚೆನ್ನಾಗಿ ಮಾಡುವಂಥದ್ದು, ನನಗೆ ಬಂದಂತಹದನ್ನ ನನಗೆ ಎಲ್ಲೆಲ್ಲಿ ಉಪಯುಕ್ತನಾಗ್ತೋ ಅದನ್ನೆಲ್ಲ ಮಾಡೋದು. ಆದ್ರೆ ಉಪಯುಕ್ತವಾಗದೇ ಇರುವಂತಹ ವಿಷಯಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳದೇ ಇರೋದು. ಅದನ್ನ ನೀವು ನಿರುತ್ಸಾಹ ಅಂತ ಹೇಳ್ತೀರಾ, ಫೈನ್, ಬಟ್ ಅದು ನಿರುತ್ಸಾಹ ಅಲ್ಲ, ಅದು ಬೇಡದಲ್ಲೇ ಇರುವಂತಹ ಜಾಗ. ಮೂಗು ತೋರ್ಸಕ್ ಹೋದ್ರೆ ಮೂಗು ಕಟ್ ಮಾಡಿ ಕಳಿಸ್ತಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಿರೋ ಹಾಗೆ ಬೇಡದಲ್ಲಿರೋ ವಿಷಯದಲ್ಲಿ ಹೋದಾಗ ಶೂರ್ಪಣಖಿಯಿಂದ ಕಲಿಬೇಕಾಗಿರೋದು. ಅದು ಒಂದೇದು. ಇನ್ನು ಎರಡನೇದು, ಪ್ರತಿಯೊಂದರಲ್ಲೂ ಭಗವಂತನನ್ನೇ ನೋಡ್ತಾ ಇದ್ರೆ ನಾವು ಮಾಡ್ತೀವಲ್ಲ ಪ್ರತಿದಿನ ಒಂದು, ಅವ್ರು ಹೇಳಿದ್ದು ಸೊಳ್ಳೆ ತಿಗಣೆ ಅಂತ ಅಷ್ಟೇ ಅಲ್ಲ, ನಾವು ನಡೆಯುವಾಗ ಎಷ್ಟು ಕ್ರಿಮಿಕೀಟಗಳ ನಾಶವಾಗುತ್ತೆ, ನಾವು ಅಡುಗೆ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ. ಈ ರೀತಿಯಲ್ಲಿ ಪಂಚಸೂನಗಳು ಅಂತ ಶಾಸ್ತ್ರಗಳು ಹೇಳುತ್ತೆ. ನಮಗೆ ಗೊತ್ತಿಲ್ಲದೇನೆ ಹಿಂದಿನ ಕಾಲೆಲ್ಲ ರುಬ್ತಾ ಇದ್ದಾಗ ಒಂದಷ್ಟು ಕ್ರಿಮಿಕೀಟಗಳು ಹೋಗ್ತಾ ಇದ್ವು, ಬೆಂಕಿಯಲ್ಲಿ ಒಂದಷ್ಟು ಹೋಗ್ತಿದ್ವಿ. ಈ ರೀತಿಯಲ್ಲಿ ಪಂಚಸೂನಗಳು ಅಂತ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮನುಷ್ಯ ಬದುಕದಕ್ಕೋಸ್ಕರ ಈ ರೀತಿಯ ಹಿಂಸೆಗಳಾಗತ್ತೆ. ಹಾಗಾಗಿ ಈ ಪಂಚಸೂನಗಳಿಂದ ನಾವು ಪ್ರಾಯಶ್ಚಿತ್ತ ಮಾಡೋದಕ್ಕಿಂತ ನಿತ್ಯ ಕರ್ಮಗಳು ಅಂತಿರೋದು. ಅದು ಸಂಧ್ಯಾವಂದನಾದಿಗಳಿರ್ಬೋದು, ಪೂಜಾ ಕೈಂಕರ್ಯಗಳಿರ್ಬೋದು, ಭಜನೆ ಸ್ತೋತ್ರಗಳಿರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳಿಗೆ ಇದು ಏನು ಆಹಾರವನ್ನ ಕೊಡುವಂಥದ್ದಿರ್ಬೋದು. ಈ ರೀತಿ ಪ್ರತಿಯೊಂದನ್ನು ಕೂಡ ಯಾಕೆ ಮಾಡ್ತಿದ್ವಿ, ಪಶ್ಚಾತ್ತಾಪದ ಜೊತೆಗೆ ಕಾಂಟ್ರಿಬ್ಯೂಷನ್. ಹಾಗೆ ಮಾಡೋದ್ರಿಂದ ಇದು ಕಡಿಮೆ ಆಗತ್ತೆ. ಸೊ ಜಾಗೃತ ಜೀವನ ಗೊತ್ತಿಲ್ಲದೆ ಹಾಗೆ ಆಗತ್ತೆ. ಅಯ್ಯೋ ಹಾಗಂತ ನಾನು ಬದುಕಬೇಕು ಅಂತ ಅದನ್ನ ಸಾಯಿಸ್ಬೇಕಾ? ಬದುಕಬೇಕು ಅಂದ್ರೆ ಸಾಯಿಸ್ಬೇಕು, ಆದ್ರೆ ಬದುಕೋದಕ್ಕೂ ಅದು ಸಾಯಿಸ್ಬಾರ್ದು. ನಾನು ಸಾಯ್ತೀನಿ ನಮ್ ಇಷ್ಟ. ಆದ್ರೆ ನನ್ನ ಬದುಕೋದೇನಕ್ಕೆ ಅಂದ್ರೆ ಅದನ್ನ ಸಾಯಿಸೋಕ್ಕೋಸ್ಕರನೂ ಅಲ್ಲ, ಅಥವಾ ನನ್ನ ಮೋಜು ಮಸ್ತಿಗಾಗಿಯೂ ಅಲ್ಲ, ನನ್ನ ಸ್ವರೂಪವನ್ನು ತಿಳಿದು ಭಗವತ್ ಸ್ವರೂಪವನ್ನು ಅರ್ಥೈಸ್ಕೊಳ್ಳೋದಕ್ಕೆ, ಪರ್ಪಸ್ಫುಲ್ ಲೈಫ್ಗೆ. ಆ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಇದೆಲ್ಲವೂ ಕೂಡ ನಾನು ಹೋಗಿ ಹೊಡೆಯುವಂಥದ್ದಲ್ಲ. ಸರ್ವೈವಿಂಗ್ಗೋಸ್ಕರ ಏನ್ ಬೇಕೋ ಅದು ಮಾಡಿ, ಅದಕ್ಕೆ ಬೇಕಾದಂತ ಪ್ರಾಯಶ್ಚಿತ್ತ, ಅದಕ್ಕೆ ಬೇಕಾದಂತ ನಿತ್ಯ ಕರ್ಮವನ್ನ ಮಾಡ್ತಾ ನನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಪ್ರಮೋದ್ ಸರ್, ಯೂಟ್ಯೂಬ್ ನಲ್ಲಿ ಪ್ರಶ್ನೆಗಳಿದೆ, ಕೇಳಬಹುದಾದ್ರೆ. ಷಣ್ಮುಖಾರಾಧ್ಯ ಅನ್ನುವಂಥವ್ರು ಸೃಷ್ಟಿಯ ಉದ್ದೇಶ ಏನು ಅಂತ ಕೇಳಿದ್ರೆ, ಚಂದ್ರಿಕಾ ಗೋಕುಲ್ ಅನ್ನುವಂಥವ್ರು ಇಸ್ ಆತ್ಮವಿದ್ಯಾ ದ ಸೇಮ್ ಫಾರ್ ಎವ್ರಿ ಒನ್ ಅಂತ ಕೇಳಿದ್ದಾರೆ. ಮೊದಲನೇದು, ಆತ್ಮವಿದ್ಯಾ ಈಸ್ ಇಟ್ ಸೇಮ್ ಫಾರ್ ಎವ್ರಿ ಒನ್. ಇಫ್ ಇಟ್ ಇಸ್ ಫಂಡಮೆಂಟಲ್ ಅಂಡ್ ಇಫ್ ಇಟ್ ಇಸ್ ಯೂನಿವರ್ಸಲ್, ಇಟ್ ಇಸ್ ಸೇಮ್ ಫಾರ್ ಎವ್ರಿ ಒನ್. ದೇಹದ ಬಗ್ಗೆ ನನ್ನ ದೇಹ ಬೇರೆ ತರ ಇದೆ, ನಿಮ್ಮ ದೇಹ ಬೇರೆ ತರ ಇದೆ. ನಿಮ್ಮ ದೇಹದ ಬಗ್ಗೆ ಪರೀಕ್ಷೆ ಮಾಡಿದ್ರೆ, ಟೆಸ್ಟ್ಗಳನ್ನ ಮಾಡಿಸಿದ್ರೆ, ಲ್ಯಾಬ್ ಟೆಸ್ಟ್ ಮಾಡಿಸಿದ್ರೆ, ನನ್ನ ಟೆಸ್ಟ್ ಮಾಡಿಸಿದ್ರೆ ಬೇರೆ ಬೇರೆ ಇರುತ್ತೆ. ಸೊ ದೇಹ ಒಬ್ಬೊಬ್ಬರದು ಬೇರೆ.
ಇಂದ್ರಿಯಗಳು, ಪವರ್ ಆಫ್ ಸೆನ್ಸಸ್, ನಿಮ್ಮದು ಬೇರೆ ನನ್ನದು ಬೇರೆ. ಒಬ್ರು ಗ್ಲಾಸ್ ಹಾಕೋಬಹುದು, ಒಬ್ರು ಗ್ಲಾಸ್ ಹಾಕೊಳ್ಳದೆ ಇರ್ಬೋದು, ಒಬ್ರು ಹಿಯರಿಂಗ್ ಏಡ್ ಹಾಕೋಬಹುದು, ಇನ್ನೊಬ್ರು ಹಿಯರಿಂಗ್ ಏಡ್ ಹಾಕೊಳ್ಳದೆ ಇರ್ಬೋದು. ಈ ರೀತಿಯಲ್ಲಿ ವ್ಯತ್ಯಾಸ ಇರುತ್ತೆ. ಮನಸ್ಸು ನಮಗೆ ಗೊತ್ತು, ಒಬ್ಬೊಬ್ಬರ ಯೋಚನೆಗಳು, ಒಬ್ಬೊಬ್ಬರ ಆಸೆಗಳು, ಒಬ್ಬೊಬ್ಬರ ಆಕಾಂಕ್ಷೆಗಳು, ಒಬ್ಬೊಬ್ಬರ ಗುರಿಗಳು ವ್ಯತ್ಯಾಸ ಇರುತ್ತೆ. ಬುದ್ಧಿಯ ಒಂದು ಅಗಾಧತೆ, ಡೆಪ್ತು ವ್ಯತ್ಯಾಸ ಇರುತ್ತೆ. ಈ ಎಲ್ಲದೂ ಕೂಡ ಅಂದ್ರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಇದು ಯಾವುದೇ ಆದ್ರೂ ಕೂಡ ನನ್ನದು, ನಿಮ್ಮದು, ಪ್ರತಿಯೊಬ್ಬರದು ವ್ಯತ್ಯಾಸ. ಆದ್ರೆ ಆತ್ಮ ಅಂದ್ರೆ ಏನು, ನಾಳೆ ನಾಡಿದ್ದೆಲ್ಲ ಇಡೀ ಕೋರ್ಸಲ್ಲಿ ನೋಡ್ತೀವಿ. ಆತ್ಮ ಅನ್ನೋದು ಈ ದೇಹೇಂದ್ರಿಯ ಮನೋಬುದ್ಧಿಗಳಿಗಿಂತ ವಿಲಕ್ಷಣವಾಗಿರುವಂತಹ ಚೈತನ್ಯ. ಚೈತನ್ಯ ಇಸ್ ಕಾಮನ್. ಒಂದು ಎಕ್ಸಾಂಪಲ್ ಕೊಟ್ಟು ನಾಳೆಯಿಂದ ಚೆನ್ನಾಗಿ ತಿಳ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಫ್ಯಾನ್ ತಿಳ್ಕೊಳ್ಬೇಕು, ಲೈಟ್ ತಿಳ್ಕೊಳ್ಬೇಕು, ಹೀಟರ್ ತಿಳ್ಕೊಳ್ಬೇಕು, ಓವನ್ ತಿಳ್ಕೊಬೇಕು, ಫ್ರಿಡ್ಜ್ ತಿಳ್ಕೊಬೇಕು, ವಾಷಿಂಗ್ ಮಿಷಿನ್ ತಿಳ್ಕೊಬೇಕು. ಆ ಒಂದು ಎಕ್ವಿಪ್ಮೆಂಟ್ ನ ತಿಳ್ಕೊಬೇಕು ಅಂದ್ರೆ ಪ್ರತಿಯೊಂದು ವ್ಯತ್ಯಾಸ. ಆದ್ರೆ ಅದರ ಹಿಂದೆ ಇರುವಂತ ಚಾಲಕ ಶಕ್ತಿ, ವಿದ್ಯುತ್ ಶಕ್ತಿ, ಅದು ಒಂದೇನೋ ಬೇರೆ ಬೇರೆ. ಸೊ ಹಾಗಾಗಿ ಇಟ್ ಇಸ್ ಕಾಮನ್, ಇಟ್ ಇಸ್ ಯೂನಿವರ್ಸಲ್. ಹೇಗೆ ಅಲ್ಲಿ ಒಂದೇ ವಿದ್ಯುತ್ ಶಕ್ತಿ ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಹರಿಯುತ್ತಾ ಇದೆಯೋ, ಹಾಗೆ ಇರುವಂತದ್ದು ಒಂದೇ ಚೈತನ್ಯ ಪ್ರತಿಯೊಬ್ಬರಲ್ಲೂ ಇದೆ. ಹಾಗಾಗಿ ಹೂ ಆಮ್ ಐ ಇಸ್ ಒನ್ ಆನ್ಸರ್ ಫಾರ್ ಎವ್ರಿ ಒನ್. ದೇರ್ ಇಸ್ ನೋ ಅದರ್ ಆನ್ಸರ್. ಇದು ಒಂದೇದು. ಇನ್ನೊಬ್ರು ಸೃಷ್ಟಿಯ ಬಗ್ಗೆ ಯಾಕೆ ಅಂತ ಹೇಳಿದ್ರು. ಸೃಷ್ಟಿಯ ಬಗ್ಗೆ ಈ ಒಂದು ಉಪನ್ಯಾಸ ಮಾಲಿಕೆಗೆ ಅದು ಪ್ರಸ್ತುತ ಅಲ್ಲ. ಒಂದು ಸಣ್ಣ ಉತ್ತರ ಕೊಟ್ಟು, ಯಾಕಂದ್ರೆ ಇದೆಲ್ಲ ಮುಂದೆ ಬರುವಂಥದ್ದು. ಗೀತೆಯಲ್ಲಿ ಇದೆಲ್ಲ ಬಂದೇ ಬರುತ್ತೆ. ಏನು ಸೃಷ್ಟಿ ಯಾಕೆ ಬಂತು ಅಂತ. ಸೃಷ್ಟಿ ಯಾಕೆ ಆಯ್ತು ಅಂದಾಗ, ಸೃಷ್ಟಿ ಒಂದಷ್ಟು ಜನ ಹೇಳ್ತಾರೆ ಪರಮಾತ್ಮನ ಇಷ್ಟ ಆಯ್ತು ಅಂತ. ಒಪ್ತೀರಾ? ಒಪ್ಕೊಳ್ಳಿ. ಸೃಷ್ಟಿ ಯಾಕಾಯ್ತು ಅಂದ್ರೆ ಪರಮಾತ್ಮನ ಲೀಲೆ, ಅದಕ್ಕೋಸ್ಕರ ಅಂತ. ಇನ್ನೊಂದಷ್ಟು ಜನ ಹೇಳ್ತಾರೆ ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡಬೇಕು ಅಂತ. ಈ ರೀತಿ ಹಲವಾರಿದೆ. ಇದಕ್ಕೆ ತುಂಬಾ ಡಿಟೇಲ್ ಉತ್ತರ ಬೇಕು ಅಂದ್ರೆ ವೇದಾಂತ ಪರಿಚಯ, ವೇದಾಂತ ಪ್ರೈಮರ್ ಅನ್ನೋದ್ರಲ್ಲಿ ಸೃಷ್ಟಿ ಅಂತಾನೆ ಒಂದು 1 hour ಟಾಕ್, ಒಂದೊಂದು ಕಾಲ ಇದೆ, ಅದರಲ್ಲಿ ನಾವು ಇದನ್ನೇ ತಗೊಂಡಿದ್ವಿ. ಬಟ್ ಮುಖ್ಯವಾಗಿ ಯಾಕೆ ಆಯ್ತು ಅಂತಂದಾಗ, ನಾವು ಕೇಳಿದ್ವಿ ಅದಕ್ಕೆ ಆಯ್ತು. ನಾವು ಕೇಳಿದ್ವಿ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಕರ್ಮದಿಂದ ಏನು ಕೇಳ್ತೋ ಅದನ್ನ ಒದಗಿಸಿಕೊಡೋದಕ್ಕೆ ಸೃಷ್ಟಿಯಾಗಿದೆ. ಸೃಷ್ಟಿ ಅಂದ್ರೆ ಸೃಷ್ಟಿ ಅಲ್ಲ. ಮೊದಲು ಅರ್ಥ ಮಾಡ್ಕೋ, ಸೃಷ್ಟಿ ಈಸ್ ನಾಟ್ ಸೃಷ್ಟಿ, ಬಿಕಾಸ್ ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ನಥಿಂಗ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಸೃಷ್ಟಿ ಅಂದ್ರೆ ಅಭಿವ್ಯಕ್ತಿ, ಮ್ಯಾನಿಫೆಸ್ಟೇಷನ್. ಇದೆಲ್ಲವೂ ಕೂಡ ತುಂಬಾ ಡೀಟೇಲ್ಡ್ ಹೇಳಬೇಕಾಗಿರುವಂಥದ್ದು ಈ ಸಂದರ್ಭದಲ್ಲಿ ಕಷ್ಟ. ಹಾಗಾಗಿ ಈ ಸೃಷ್ಟಿಯ ಅಭಿವ್ಯಕ್ತಿ ಯಾಕಾಯ್ತು ಅಂದಾಗ, ಪ್ರತಿಯೊಂದು ಜೀವಿಯ ಕರ್ಮಗಳನ್ನ ಸವಿಸೋದಕ್ಕಾಯ್ತು. ಅಲ್ಲ ಹಾಗಾದ್ರೆ ಈಗ ಅದಕ್ಕೆ ಮುಂಚೆ ನಾವು ಕರ್ಮ ಮಾಡಿದ್ವಿ ಯಾಕೆ ಸೃಷ್ಟಿ ಇತ್ತ? ಇತ್ತು, ಯಾರಿಲ್ಲ ಅಂದ್ರು. ನಾವೇ ಏನಂತೀವಿ? ಸೃಷ್ಟಿ ಸ್ಥಿತಿ ಪ್ರಳಯ, ಸೃಷ್ಟಿ ಸ್ಥಿತಿ ಪ್ರಳಯ, ಸೃಷ್ಟಿ ಸ್ಥಿತಿ ಪ್ರಳಯ. ಇಟ್ಸ್ ಅ ಸರ್ಕಲ್, ಇಟ್ ಇಸ್ ನಾಟ್ ಲೈನ್. ಯಾವುದೋ ಒಂದು ಕ್ಷಣದಲ್ಲಿ ಶುರು ಆದಂಥದ್ದಲ್ಲ. ಲೈನ್ ಆಗಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಇರುತ್ತೆ. ಸರ್ಕಲ್ ಆದ್ರೆ ಅದಕ್ಕೆ ನಾವು ಚಕ್ರ ಅಂತ ಕರಿತೀವಿ. ಜೀವನ ಚಕ್ರ, ಸಂಸಾರ ಚಕ್ರ, ಸೃಷ್ಟಿ ಚಕ್ರ. ವಾಟ್ ಇಸ್ ದಿಸ್? ದಿಸ್ ಇಸ್ ಸೈಕಲ್. ದೇರ್ ಇಸ್ ನೋ ಬಿಗಿನಿಂಗ್. ಒಂದು ಸರಿ ವ್ಯಕ್ತ ಆಗ್ತಾ, ಇನ್ನೊಂದ್ಸರಿ ಅವ್ಯಕ್ತ ಆಗುತ್ತೆ, ವ್ಯಕ್ತ ಅವ್ಯಕ್ತ. ಜೀವಿಗಳ ಕರ್ಮಗಳನ್ನ ಸವಿಸೋದಕ್ಕೆ ಪರಮಾತ್ಮ ನಮಗೆ ಕೊಟ್ಟಿರುವಂತಹ ಗಿಫ್ಟ್. ದಿಸ್ ಇಸ್ ವಾಟ್ ಇಸ್ ಸೃಷ್ಟಿ. ಇದು ಸಣ್ಣದಾಗಿ ಬೇಕಿದ್ದಾರೆ ಮುಂದಕ್ಕೆ ನೋಡಿ. ಪವಿತ್ರ ಅವರು ಅನ್ಮ್ಯೂಟ್ ಮಾಡ್ಕೊಳ್ಬಹುದು, ಅಥವಾ ಮಮತಾ ಅವರು. ನಮಸ್ಕಾರ ಸರ್. ನಮಸ್ಕಾರ. ನಾನು ಪವಿತ್ರ ಮಾತಾಡ್ತಾ ಇರೋದು. ನನ್ಗೆ ಒಂದು ಡೌಟ್ ಇದೆ. ಇವಾಗ ರಮಣ ಮಹರ್ಷಿ ಅವರು ಎಷ್ಟು ರಿಯಲೈಸ್ ಮಾಡಿದವರು ಅಂದ್ರೆ ನನ್ಗೆ ಹೇಳಕ್ಕೂ ವರ್ಡ್ಸ್ ಇಲ್ಲ. ಬಟ್ ಅವ್ರಿಗೆ ಲಾಸ್ಟ್ ಇದ್ದಾಗ, ಅವರು ಕಡೆ ಏಜ್ ಆಗಿದ್ದಾಗ ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು. ಅಂದ್ರೆ ಅವ್ರಿಗೆ ಎದಕ್ಕೆ ಅಂತ ತರ ಫಿಸಿಕಲ್ ಬಾಡಿ ಸಫರಿಂಗ್ ಬರ್ಬೇಕು? ಅವ್ರು ಏನು ಪಾಪ ಅನ್ನೋದಂತೂ ಏನು ಮಾಡೇ ಇರೋದಿಲ್ಲ ಅಲ್ವಾ ಈ ಜನ್ಮದಲ್ಲಿ? ಅವರೆಲ್ಲ ರಿಯಲೈಸ್ ಮಾಡಿದವರು. ಕರೆಕ್ಟ್, ಐ ಅಂಡರ್ಸ್ಟ್ಯಾಂಡ್. ಪವಿತ್ರ ಅವರು ತಮ್ಮ ಭಕ್ತಿ ಮತ್ತು ಶ್ರದ್ಧೆಯಿಂದ ರಮಣ ಮಹರ್ಷಿಗಳ ಬಗ್ಗೆ ಕೇಳ್ತಾರೆ. ರಮಣ ಮಹರ್ಷಿಗಳು ಎಂಥ ಒಂದು ರಿಯಲೈಸ್ ಮಾಡಿದವರು ಅಂದ್ರೆ ವರ್ಡ್ಸ್ ಇಲ್ಲ ಅಂತ. ಆತ್ಮವನ್ನ ರಿಯಲೈಸ್ ಮಾಡೋದು ಅವ್ರನ್ನೇ ಕೇಳಿ. ನಿಮಗೂ ಗೊತ್ತಿರುವಂಥದ್ದು, ಶಂಕರಾಚಾರ್ಯರು ಏನು ರಿಯಲೈಸ್ ಮಾಡಿದ್ರೋ, ರಾಮಕೃಷ್ಣರು ಏನೇನು ಮಾಡಿದ್ರೋ, ವಿವೇಕಾನಂದ ಏನು ಮಾಡಿದ್ರು, ಅದನ್ನೇ ರಾಮನವರು ಮಾಡಿದ್ದು. ನೀವು ನಾಳೆ ಏನನ್ನು ಮಾಡ್ತಾರೋ ಅದನ್ನೇ ರಮಣರು ಮಾಡಿರೋರು. ಅದರಿಂದನೇ ನಾನು ಹೇಳಿದ್ದು ಆತ್ಮವಿದ್ಯೆ ಫುಲ್ ಸ್ಟಾಪ್. ನೀವು ತಿಳ್ಕೊಂಡ್ರು, ನೀವು ರಮಣರು ಏನ್ ತಿಳ್ಕೊಂಡ್ರು ಅದನ್ನೇ ತಿಳ್ಕೊತೀರಾ. ಇನ್ನೇನು ಒಂದು ಅಕ್ಷರವೂ ವ್ಯತ್ಯಾಸ ಇಲ್ಲ. ಅದು ಒಂದು ಭಕ್ತಿಯ ವಿಚಾರಕ್ಕೆ. ಪ್ರಶ್ನೆ ಏನು, ರಮಣರಂತಹ ರಮಣರಿಗೂ ಕೂಡ ದೇಹದಲ್ಲಿ ಈ ರೀತಿ ಆಯ್ತಲ್ಲ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇವತ್ತಿನ ಒಂದು ಸೆಷನ್ ಕರೆಕ್ಟ್ ಕ್ವೆಶ್ಚನ್. ಏನಂತ ಹೇಳ್ತು? ಶೋಕ ಅಂತ ಬಂದಾಗ ನಾನು ತಗೊಂಡಂಥದ್ದು, ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಪೇನ್ ಅಂಡ್ ಸಾರೋ. ದೈಹಿಕವಾಗಿ ಎಲ್ಲರಿಗೂ ಕೂಡ ಹಾಗೆ ಆಗತ್ತೆ. ದೇಹ ಯಾವತ್ತೂ ಕೂಡ ಅದರ ಒಂದು ಜರ್ನಿಯನ್ನ, ಪ್ರಾರಬ್ಧ ಅನ್ನುವಂಥದ್ದು ಶುರುವಾಗಿರೋದ್ರಿಂದ ತನ್ನ ಜರ್ನಿಯನ್ನ ಸಾಗಿಸ್ಕೊಂಡು ಹೋಗ್ಲೇಬೇಕು. ರಮಣರು ಕೂಡ ಹಂಗಾರೆ. ರಮಣರಂತ ರಮಣರು ವಯಸ್ಸಾಗ್ಬಿಟ್ರಲ್ಲ, ಇಟ್ಸ್ ದ ನೇಚರ್ ಆಫ್ ದ ಬಾಡಿ. ವಯಸ್ಸಾಗ್ಬೇಕು ಅಲ್ಲ. ರಮಣರಂತ ರಮಣರಿಗೆ ರೋಗ ಬಂತಲ್ಲ, ದೇಹಕ್ಕೆ ರೋಗ ಬಂತು, ರಮಣರಿಗೆ ಅಲ್ಲ. ರಮಣರು ಹತ್ರ ಹೆಸರು ಹೇಳ್ತೀರಾ, ಅವ್ರನ್ನ ಕೇಳಿ. ಏನಿಲ್ಲ,
ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಬಂತಲ್ಲ, ವಿವೇಕಾನಂದರಿಗೆ 32 ರೋಗಗಳಿತ್ತಲ್ಲ, ಹೇಗೆ? ಅದನ್ನೇ ಹೇಳ್ತಾ ಇರೋದು. ದೇ ಆಲ್ ಹ್ಯಾವ್, ಎಂಥ ಜ್ಞಾನಿಗಳಾದ್ರೂ ಕೂಡ, ಗೀತೆಯೂ ಕೂಡ ಯಾವತ್ತೂ ಕೂಡ ನಿಮ್ಗೆ ಪೇನ್ ಫ್ರೀ ಲೈಫ್ ಆಗ್ಲಿ, ಪ್ರಾಬ್ಲಮ್ ಫ್ರೀ ಲೈಫ್ ಆಗ್ಲಿ ಹೇಳಲ್ಲ, ಆದ್ರೆ ಇಟ್ ಆಲ್ವೇಸ್ ಗ್ಯಾರಂಟೀಸ್ ಸಫರಿಂಗ್ ಫ್ರೀ ಲೈಫ್. ರಮಣನ ಕೇಳಿ, ನೀವು ತುಂಬಾ ನೋವ್ತಾ, ನಿಮ್ಗೆ ದೇಹದಲ್ಲಿ ನೋವಾಗ್ತಾ ಇದೆ, ನೀವು ತುಂಬಾ ದುಃಖಿಸ್ತಾ ಇದ್ದೀರಾ ಅಂತ ಕೇಳಿ, ಯಾವಾಗ್ಲಾದ್ರು ಒಂದ್ಸರಿ ಹೇಳ್ತಾರ ಅಂತ? ದುಃಖಿಸ್ತಾ ಇರೋದಿಲ್ಲ, ಶೋಕ ಇಲ್ಲ, ಅನುಶೋಚಂತಿ ಇಲ್ಲ. ದಟ್ ಇಸ್ ವೈ ದೇ ಆರ್ ಪಂಡಿತಾಸ್. ಹಾಗಾಗಿ ನಿಮ್ಗೆ ಅಲ್ಲ, ರಮಣವ್ರಿಗೆ ಈ ತರ ಬರೋದಕ್ಕೆ ಕಾರಣ ಏನು? ಪಾಪವೇ ಮಾಡಿಲ್ವಲ್ಲ? ಡೆಫಿನೆಟ್ಲಿ ನಮಗೆ ಕಣ್ಣು ಕಾಣಿಸೋ ದೃಷ್ಟಿಯಲ್ಲಿ, ಅಂದ್ರೆ ರಮಣರ ಒಂದು ಜನ್ಮದಲ್ಲಿ ನಾವೇನು ನೋಡಿದ್ವಿ, ಆ ಒಂದು ಅರುಣಾಚಲದಲ್ಲಿ ಅಥವಾ ಅದಕ್ಕೆ ಮುಂಚೆ 16 ವರ್ಷ ಇದ್ದಂತಹ 1950ನೇ ಇಸ್ವಿಯವರೆಗೆ ನೋಡಿದಾಗ ಪಾಪ ಮಾಡಿಲ್ಲ. ಆದ್ರೆ ಜೀವ ಅನ್ನುವಂಥದ್ದು ಆ ಒಂದು ಜನ್ಮವನ. ನಮ್ಗೆ ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿ ಹುಟ್ಟತಾನೆ, ಒಬ್ಬ ಕಾಲ್ ಕಳ್ಕೊಳ್ತಾನೆ ಅಂದ್ರೆ ಹಂಗಾರೆ ಹುಡ್ತಾ ಮಗು ಏನೋ ತಪ್ಪು ಮಾಡ್ತಾನೆ. ಪ್ರೀವಿಯಸ್ ಜನ್ಮ ಅನಂತ ಜನ್ಮಗಳಿದೆಯಲ್ಲ, ಅನಂತ ಜನ್ಮಗಳಲ್ಲಿ ಯಾವುದೋ ಪಾಪ ಆಗಿರುತ್ತೆ, ಆ ಪಾಪವನ್ನ ತೀರಿಸ್ಕೊಳ್ಬೇಕಿರುತ್ತೆ, ಪ್ರಾರಬ್ಧದ ರೀತಿಯಲ್ಲಿ ಬರುತ್ತೆ, ಪ್ರಾರಬ್ಧ ಕಳ್ಕೊಳ್ಳುತ್ತೆ. ಆದ್ರೆ ಪ್ರಾರಬ್ಧ ಇದೆಲ್ಲವೂ ಕೂಡ ಅದಕ್ಕೆ ದೇಹಕ್ಕೆ, ಅದೆಲ್ಲವೂ ದೇಹದ ನೋವು ನಲಿವುಗಳು. ಆತ್ಮ ತಮ್ಮ ಸ್ವರೂಪದಲ್ಲಿ ಯಾವ ಒಂದು ಅಲ್ಲಾಡುವಿಕೆಯೂ ಇಲ್ಲ. ರಮಣರಿಗೆ, ರಾಮಕೃಷ್ಣರಿಗೆ, ವಿವೇಕಾನಂದ, ಎಂಥ ಯಾರೇ ಆಗ್ಲಿ, ನಿಮಗೆ ಆಗ್ಲಿ, ನನಗೆ ಆಗ್ಲಿ, ಆತ್ಮಜ್ಞಾನ ಆದರೆ ರೋಗ ಬರಬಹುದು, ರುಜಿನ ಬರಬಹುದು, ನೋವು ಆಗಬಹುದು, ದುಃಖ ಶೋಕ ಆಗೋದಕ್ಕೆ ಅದನ್ನೇ ಟೆಸ್ಟ್ ಕೊಟ್ಟಿದ್ದು. ಪಂಡಿತಾಹ ನ ಅನುಶೋಚಂತಿ. ಅವನು ರಮಣರು ಏನಾದ್ರು ಶೋಚಂತಿ ಅಂತಂದ್ರೆ ಅವ್ರು ಪಂಡಿತ ಅಲ್ಲ, ಅವ್ರು ಅನ್ನಲಿಲ್ಲ, ಅದಕ್ಕೆ ಅವ್ರು ಪಂಡಿತ ಅಂದ್ರೆ ಈ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು. ಪ್ರಮೋದ್ ಸರ್, ಸುಮಾರು ಪ್ರಶ್ನೆಗಳ ಸಮಯ ಆಗಿದೆ. ಒಂದು ಕ್ವೆಶ್ಚನ್ ಕೇಳಬೇಡ, ಮಮತಾ ಅವ್ರನ್ನ ಕೇಳ್ಬಿಟ್ಟಿದ್ದೀನಿ. ನಮಸ್ತೆ, ಶ್ರೀ ಗುರುಭ್ಯೋ ನಮಃ. ಸಾವಿದ್ಯಾ ಯಾ ವಿಮುಕ್ತಯೇ ಅಂತ ತಿಳಿಸುವಾಗ ಮುಕ್ತಿ ಅಥವಾ ಮೋಕ್ಷ ಅಂತ ತಿಳಿಸ್ತಾ ಹೋದ್ರಿ, ಎರಡಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅನ್ನುವಂತಹ ಪ್ರಶ್ನೆ. ಎರಡು ಸಿನಾನಿಮ್ಸ್ ಅಂತಾನೆ, ಆಲ್ಮೋಸ್ಟ್ ಎರಡು ಕೂಡ ಸಮಾನಾರ್ಥಕ ಪದಗಳೇ. ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಮುಕ್ತಿ ಅನ್ನುವಂಥದ್ದನ್ನ ಬಿಡುಗಡೆ ಅಂತ, ಮೋಕ್ಷ ಅಂದ್ರೆ ಸ್ವಾತಂತ್ರ್ಯ ಅಂತ, ಎರಡು ಒಂದೇ ಅರ್ಥದಲ್ಲಿ ಬರುತ್ತೆ. ಅದರಲ್ಲಿ ವಿಮುಕ್ತಿ ಅಂತ ಬಂತು ಅಂದ್ರೆ, ವಿಮುಕ್ತಿ ನಾನೇ ಆಗ್ಲೇ ಹೇಳಿದಾಗ, ಯಾವುದೋ ಒಂದು ಕಷ್ಟದಿಂದ ಬಿಡುಗಡೆ ಆದಾಗ ಅದು ಒಂದು ರೀತಿಯ ಮುಕ್ತಿ, ಯಾವುದೋ ಒಂದು ದುಃಖದಿಂದ ಆದಾಗ ಅದು ಒಂದು ರೀತಿಯ ಮುಕ್ತಿ. ಆದ್ರೆ ಇಲ್ಲಿ ವಿಮುಕ್ತಿನ ವಿಶೇಷ ಮುಕ್ತಿ ಅಂತ ಅಂದಾಗ ಆತ್ಯಂತಿಕವಾಗಿ, ಅಂದ್ರೆ ಇನ್ ಯಾವುದೇ ರೀತಿಯ ಬಂಧನವೂ ಇಲ್ಲದಂತಹದನ್ನ ವಿಮುಕ್ತಿ ಅಥವಾ ಮೋಕ್ಷ ಅದನ್ನ ಕರೆಯುವಂಥದ್ದು. ಆ ಎರಡು ಸಮಾನಾರ್ಥಕ ಪದ ಅಂತ ತಿಳಿಯುತ್ತೆ. ಇಲ್ಲಿಗೆ ಇವತ್ತು ಹೆಚ್ಚು ಸಮಯ ಆಗಿದೆ. ಗೀತಾ ಸಾರದ ಮುಖ್ಯ ವಿಷಯವನ್ನ ತಿಳಿದಿದ್ದೀವಿ. ನಾಳೆಯಿಂದ ಈ ಆತ್ಮವಿದ್ಯೆ ಏನು, ಈ ಆತ್ಮ ವಿದ್ಯೆ ಅಂದ್ರೆ ಅರ್ಥ ಏನು, ಆತ್ಮನ ಸ್ವರೂಪ ಏನು, ಅಂದ್ರೆ ನಮ್ಮ ಸ್ವರೂಪ ಏನು ಅನ್ನೋದನ್ನ ತಿಳಿಯುವಂತ ಪ್ರಯತ್ನ ಮಾಡೋಣ. ಧನ್ಯವಾದ. ಧನ್ಯವಾದಗಳು ಪ್ರಮೋದ್ ಸರ್. ಇವತ್ತಿನ ಒಂದು ಶ್ಲೋಕ ಅತ್ಯಂತ ಗಹನವಾದಂತಹ ಶ್ಲೋಕ. ಇದನ್ನ ತಿಳ್ಕೊಳ್ಳೋದಿಕ್ಕೆ ನಮಗೆ ಸಮಯ 1.5 ಗಂಟೆ ಆಗಿದ್ರು ಅಷ್ಟು ಸಾಲೋದಿಲ್ಲ. ಇದನ್ನ ಮತ್ತೆ ಮತ್ತೆ ಕೇಳಿಸ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೌಟ್ಸ್, ಕೇಳಿಸ್ಕೊಂಡಷ್ಟು ಹೆಚ್ಚು ಡೌಟ್ಸ್ ಬರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ನಮ್ಮ ಮುಂದಿನ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಇನ್ನ ಕೆಲವೇ ಕ್ಷಣಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳು ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪ್ರಶ್ನೆಯನ್ನ ದಯವಿಟ್ಟು ಕೇಳಬಹುದು. ಅಲ್ಲಿ ನಿಮ್ಮ ಪ್ರಶ್ನೆಯನ್ನ ಚೊಕ್ಕದಾಗಿ ಕೇಳಿದ್ರೆ ಅಲ್ಲಿ ಉತ್ತರಿಸುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತೀವಿ. ಹಾಗೆ ಯೂಟ್ಯೂಬ್ ಚಾನೆಲ್ ಆದಂತಹ ಲರ್ನ್ ವೇದಾಂತಲ್ಲಿ ಕೂಡ ಸುಮಾರು ಜನ ಸಾಧಕ ಬಂಧುಗಳು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವರ ಪ್ರಶ್ನೆಯನ್ನ ಉತ್ತರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಂದು ರಿಕ್ವೆಸ್ಟ್ ಅಂತಂದ್ರೆ, ಅದನ್ನ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದನ್ನ ಉತ್ತರಿಸುವಂತ ಪ್ರಯತ್ನ ಮಾಡ್ತೀವಿ. ಹಾಗೆ ನಾಳೆ ಕೂಡ ನಮಗೆ ಅವಕಾಶ ಇದೆ. ಇದು ಇನ್ನು 4-5 ದಿವಸ ಇರುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮ ಪ್ರಶ್ನೆಗಳನ್ನ ಆದಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಬರೆದಿಟ್ಕೊಂಡಿದ್ರೆ ನಾಳೆ ಕೂಡ ಈ ಪ್ರಶ್ನೆಗಳನ್ನ ಉತ್ತರಿಸ್ತೀವಿ. ಹಾಗಿದ್ರೆ ಇಲ್ಲಿಗೆ ನಾವು ಕಾರ್ಯಕ್ರಮವನ್ನ ಇಲ್ಲಿಗೆ ಅಂತ್ಯಗೊಳಿಸೋಣ. ನಾಳೆ ನಿಮ್ಮ ಭೇಟಿ ಸರಿಯಾಗಿ 6:25ಕ್ಕೆ ಇದೇ ಝೂಮ್ ಹಾಗೂ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆದಂತಹ ಲರ್ನ್ ವೇದಾಂತಲ್ಲಿ. ಅಲ್ಲಿವರೆಗೂ ಮತ್ತೆ ಕೇಳಿಸ್ಕೊಳ್ಳೋಣ, ಇನ್ನೂ ಹೆಚ್ಚು ಗಹನವಾಗಿ ಅರ್ಥೈಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ವಂದೇ ಮಾತರಂ.